ತುಂಬಾ ದಿನಗಳಿಂದ ಏರ್ ಫ್ರೈಯರ್ ತಗೋಬೇಕು ಅನ್ನೋ ಆಸೆ ಇತ್ತು. ಸೊ ಫೈನಲಿ ಐ ಗಾಟ್ ಇಟ್. ನಾನು ಫಿಲಿಪ್ಸ್ ಅವರ 6.2 ಲೀಟರ್ ಕೆಪಾಸಿಟಿ ಇರುವಂತಹ NE231/00 ಮಾಡೆಲ್ನ ಆರ್ಡರ್ ಮಾಡಿದ್ದೀನಿ. ಇದರ ಕೆಪಾಸಿಟಿ ಜಾಸ್ತಿ ಇರೋದ್ರಿಂದ 3 to 5 ಮೆಂಬರ್ಸ್ ಇರುವಂತಹ ಫ್ಯಾಮಿಲಿಗೆ ಇದು ತುಂಬಾ ಸೂಟಬಲ್ ಆಗಿರುತ್ತೆ. ಹಾಗೆ ಇದರಲ್ಲಿ ರ್ಯಾಪಿಡ್ ಎ ಟೆಕ್ನಾಲಜಿ ಇರೋದ್ರಿಂದ ಕಡಿಮೆ ಎಣ್ಣೆಯಲ್ಲಿ ತುಂಬಾ ಕ್ರಿಸ್ಪಿ ಆಗಿರುವಂತಹ ಫುಡ್ನ ನಾವು ಪ್ರಿಪೇರ್ ಮಾಡ್ಬೋದು. ಹಾಗೆ ಸಿದ್ರು ವಿಂಡೆ ಕೊಟ್ಟಿರೋದ್ರಿಂದ ಒಳಗಡೆ ಇರುವಂತಹ ಐಟಮ್ಸ್ ಕರೆಕ್ಟ್ ಆಗಿ ಬೆಂದಿದೆ ಇಲ್ವೋ ಅಂತ ನಾವು ಚೆಕ್ ಮಾಡ್ಬೋದು. ಫಸ್ಟ್ ಟೈಮ್ ನಾನು ಏರ್ ಫ್ರೈಯರ್ ಯೂಸ್ ಮಾಡ್ತಾ ಇರೋದ್ರಿಂದ ಒಂದು ಹೆಲ್ದಿ ರೆಸಿಪಿ ಮೂಲಕ ಸ್ಟಾರ್ಟ್ ಮಾಡಿದ್ರಾಯ್ತು ಅಂತ ನಾನು ಕ್ರಿಸ್ಪಿ ಮಖಾನ ಮಾಡ್ತಾ ಇದ್ದೀನಿ. ಸೊ ಮೊದಲಿಗೆ ಒಂದು 2 ಕಪ್ಸ್ ಅಷ್ಟು ಮಖಾನ, ಸ್ವಲ್ಪ ಅರಿಶಿಣ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರ ಹಾಕಿ ಎಲ್ಲಾನು ಕರೆಕ್ಟಾಗಿ ಕೋಟ್ ಆಗೋ ಥರ ಮಿಕ್ಸ್ ಮಾಡಿ 180 ಡಿಗ್ರಿಯಲ್ಲಿ ನಾವು ಕರೆಕ್ಟಾಗಿ ಇದನ್ನು ಒಂದು 8 ನಿಮಿಷ ಫ್ರೈ ಮಾಡೋಕ್ಕಿಟ್ರೆ ನಮ್ಮ ಮಖಾನ ರೆಡಿ ಆಗುತ್ತೆ. ಸೀದ್ರೂ ವಿಂಡೋ ಕೊಟ್ಟಿರೋದ್ರಿಂದ ನಾವು ಇದನ್ನು ಪದೇ ಪದೇ ಓಪನ್ ಮಾಡಿ ಕರೆಕ್ಟಾಗಿ ಆಗಿದೆಯೋ ಇಲ್ವೋ ಅಂತ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ಹಾಗೆ ಮಖಾನ ನೋಡ್ಬೋದು ತುಂಬ ಕರೆಕ್ಟಾಗಿ 8 ನಿಮಿಷದಲ್ಲಿ ಸಖತ್ತಾಗಿ ಕ್ರಿಸ್ಪಿಯಾಗಿ ಆಗಿದೆ. ಸೊ ನನಗಂತೂ ತುಂಬ ಇಷ್ಟ ಆಯಿತು. ಹಾಗೆ ಮತ್ತೆ ನಾನು ಫ್ರೆಂಚ್ ಫ್ರೈಸ್ ಮೂಲಕ ಕೂಡ ಟ್ರೈ ಮಾಡಿದೆ ಹೇಗೆ ಬರ್ಬೋದು ಫ್ರೆಂಚ್ ಫ್ರೈಸ್ ಅಂತ. ಸೊ ಫ್ರೆಂಚ್ ಫ್ರೈಸ್ನ ಕೂಡ ನಾನು 200 ಡಿಗ್ರಿ ಸೆಲ್ಸಿಯಸ್ಗೆ ಕರೆಕ್ಟಾಗಿ 10 ಮಿನಿಟ್ಸ್ವರೆಗೂ ನಾನು ಇದನ್ನು ಫ್ರೈ ಮಾಡಿಕೊಂಡೆ. ತುಂಬ ಕಡಿಮೆ ಆಯಿಲ್ನ ಸ್ಪ್ರೇ ಮಾಡಿ ನಾನು ಈ ಫ್ರೆಂಚ್ ಫ್ರೈಸ್ನ ಮಾಡಿದ್ದೆ. ಟೇಸ್ಟ್ ಮಾತ್ರ ಸಕ್ಕತ್ತಾಗಿತ್ತು. ನೀವು ಕೂಡ ಏರ್ ಫ್ರೈಯರ್ನ ತಗೋಬೇಕು ಅಂತ ಇದ್ದರೆ ಯು ಕ್ಯಾನ್ ಜಸ್ಟ್ ಗೋ ಫಾರ್ ಇಟ್. ಲಿಂಕ್ಗೋಸ್ಕರ ಕಾಮೆಂಟ್ ಮಾಡಿ.